ನಮಸ್ಕಾರ ಸ್ನೇಹಿತರೆ, ಕಥಾಪಯಣ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಥಾಪಯಣ ಚಾನಲ್ನಲ್ಲಿ ನಾವು ಬಸವಣ್ಣನವರ ವಚನ ಮತ್ತು ಅದರ ತಾತ್ಪರ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಆಲಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವಚನ: ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಎನ್ನ ಭವದ ಕೇಡು ನೋಡಯ್ಯ. ವಚನ ತಾತ್ಪರ್ಯ: 12ನೇ ಶತಮಾನದಲ್ಲಿ ಇದ್ದ ಶರಣರಲ್ಲಿ ಬಸವಣ್ಣನವರು ಜನಮನ್ನಣೆ ಪಡೆದ ವಚನಕಾರರಲ್ಲಿ ಶ್ರೇಷ್ಠರು. ಇವರು ತಮ್ಮ ವಚನಗಳಲ್ಲಿ ಸಮಾಜದ ಅಂಕು ಡೊಂಕು ತಿದ್ದುತ್ತಾ ಬಂದವರು. ಪ್ರಸ್ತುತ ವಚನದಲ್ಲಿ ಶಿವಶರಣರ ಸಂಘದಿಂದ ನಮ್ಮ ಯಾವ ತಪ್ಪುಗಳು ಸರಿಯಾಗುತ್ತವೆ ಎಂದು ತಿಳಿಸಿದ್ದಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎಂದರೆ, ಜ್ಞಾನ ಎನ್ನುವುದು ಎಂಥ ಅಜ್ಞಾನಿಯ ಮನಸ್ಸಲ್ಲೂ ಕೂಡ ಸಾರ್ಥಕತೆಯನ್ನು ಮೂಡಿಸುತ್ತದೆ. ವಿದ್ಯೆ ಉಳ್ಳವನ ಬಾಳು ಸ್ವರ್ಗ ನೋಡಯ್ಯ ಎಂದು ಹೇಳಿದ್ದಾರೆ. ಅದರಲ್ಲೂ ಭಕ್ತಿ ಮಾರ್ಗದ ವಿಚಾರದ ಜ್ಞಾನ ಸಂಪತ್ತನ್ನು ಹೊಂದುವುದರಿಂದ ಅಜ್ಞಾನವು ತೊಲಗುತ್ತದೆ. ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ಕತ್ತಲಲ್ಲಿ ಸಣ್ಣ ದೀಪದ ಹಣತೆ ಕೂಡ ದಾರಿದೀಪ ಆಗುವುದು. ಆದ್ದರಿಂದ ನಮ್ಮ ಶರಣರ ಸಂಘವು ನಮ್ಮ ಬದುಕಿನ ಕತ್ತಲೆಯನ್ನು ಹೋಗಲಾಡಿಸಲು ಇರುವ ಜ್ಯೋತಿಯಾಗಿದೆ. ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಸತ್ಯ ಎಂಬುದು ಒಂದು ಬೂದಿ ಮುಚ್ಚಿದ ಕೆಂಡದಂತೆ ಹೊಗೆಯಾಡುತ್ತಲೇ ಇರುತ್ತದೆ. ಸುಳ್ಳು ಎಂಬುದು ತಕ್ಷಣಕ್ಕೆ ಸರಿ ಎನಿಸಿದರೂ ಸತ್ಯದ ಮುಂದೆ ಸೋಲಲೇಬೇಕು. ಆದ್ದರಿಂದ ಸತ್ಯ ಕಹಿ ಎನಿಸಿದರೂ ಅದೇ ಸತ್ಯ. ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಪರುಷಮಣಿ ಎಂಬುದು ಎಂತಹ ಕಬ್ಬಿಣದ ಲೋಹವನ್ನೂ ಕೂಡ ಸುವರ್ಣವಾಗಿಸುತ್ತದೆ. ವ್ಯರ್ಥವಾದ ಒಂದು ಲೋಹ ಕೂಡ ಉಪಯುಕ್ತ ವಸ್ತುವಾಗಿ ಪರಿಣಮಿಸುತ್ತದೆ ಎನ್ನುವುದಾದರೆ ಪರುಷಮಣಿಗೆ ಎಷ್ಟು ಶಕ್ತಿ ಇರಬೇಕು ಅಲ್ಲವೇ? ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಜ್ಞಾನ, ಜ್ಯೋತಿ, ಸತ್ಯ, ಪರುಷಮಣಿ ಇವೆಲ್ಲವೂ ಕೂಡ ನಮ್ಮಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಅರಿವನ್ನು ಮೂಡಿಸಿ ಭಗವಂತನ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಡುತ್ತವೆ ಎನ್ನುವುದಾದರೆ ಶಿವಶರಣರ ಸಂಘವು, ಅವರ ನಿತ್ಯದ ಒಡನಾಟವು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಆಗುತ್ತದೆ. ಉತ್ತಮರ ಸಂಘವು ಉತ್ತಮ ಫಲವನ್ನೇ ಕೊಡುತ್ತದೆ. ಶಿವಶರಣರ ಅವಿನಾಭಾವ ಸಂಬಂಧದಿಂದ ನಮ್ಮ ಇಹಲೋಕದ ಲೌಕಿಕ ಜೀವನದಿಂದ ಮುಕ್ತಿ ಕೊಡಿಸಿ ಮೋಕ್ಷ ಕೊಡಿಸುವ ಮಾರ್ಗವಾಗಿದೆ. ಶಿವಜ್ಞಾನದಿಂದ ನಮ್ಮ ಮನಸ್ಸು ಕೂಡ ಪರಿಶುದ್ಧ ಆಗುತ್ತದೆ. ಇದು ಇಂದಿನ ವಚನದ ತಾತ್ಪರ್ಯ. ಕರ್ತೃ ಬಸವಣ್ಣನವರು. ಅಂಕಿತನಾಮ ಕೂಡಲ ಸಂಗಮ ದೇವ. ಈ ವಚನವನ್ನು ನಿಮ್ಮ ಬಳಿಗೆ ತಂದವರು ಗೀತಾ ಬಿ. ನೀವು ಈ ವಚನವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಧನ್ಯವಾದ ಸ್ನೇಹಿತರೆ. ನಿಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಗಂಟೆ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.